ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿನಲ್ಲಿ ನಾನು ನಿಮಗೆ ಒಂದು ಕ್ಯಾಪ್ಸಿಕಮ್ ಗ್ರೇವಿ ಎಗ್ಗು ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಸ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಬೇಕು. ಮತ್ತು ಸ್ವಲ್ಪ ಒಂದು ಚಿಟಿಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೆಣಸು ಹಾಕ್ಕೊಂಡ್ಮೇಲೆ ನನಗೆ ಮೆಂತೆ ಅಂದರೆ ಎಷ್ಟು, ಯಾಕೆ ಮೆಂತೆ ಅಂತಂದರೆ ಲೈಕ್ ಅದು ತಂಪು ಪದಾರ್ಥ, ಸೊ ಅದಕ್ಕೆ ಸ್ವಲ್ಪ ಮೆಂತೆ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಎಣ್ಣೆ ಕಾದಕ್ಕೆ ಮುಂಚೆನೇ ಹಾಕ್ಕೊಂಡೆ, ಬಿಕಾಸ್ ಅದು ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಸಡನ್ನಾಗಿ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ಎಣ್ಣೆ ಈ ಥರ ಹಾಕ್ಕೊಂಡೆ. ಮತ್ತು ಎಣ್ಣೆ ಎಲ್ಲ ಕಾದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಬೇಕು. ಒಂದು ಈರುಳ್ಳಿ ತೊಗೊಂಡಿದ್ದೆ ನಾನು. ನಿಮಗೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ತೊಗೋಬೋದು, ಈರುಳ್ಳಿ ಇಷ್ಟಪಡೋರು. ನಾನು ಒಂದು ಈರುಳ್ಳಿ ಮಾತ್ರ ತೊಗೊಂಡಿದ್ದೆ ಒಗ್ಗರಣೆಗೆ. ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಆಗಿದ ತಕ್ಷಣ ಸ್ವಲ್ಪ ಬ್ರೌನ್ ಆಗಬೇಕು, ನೀಟಾಗಿ ಬ್ರೌನ್ ಆಗೋವರೆಗೂ ನಾವು ಅದನ್ನು ಅಲ್ಲಾಡಿಸ್ತಾ ಇರಬೇಕು. ಮತ್ತು ನಾನು ಸ್ವಲ್ಪ ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ ಯೂಸ್ ಮಾಡಿದೆ. ನಾನು ಹಸಿಮೆಣಸಿನ್ಕಾಯಿ ಆಲ್ಮೋಸ್ಟ್ ಯೂಸ್ ಮಾಡಲ್ಲ, ಒಂದು ರೇರಾಗಿ ಯೂಸ್ ಮಾಡ್ತೀನಿ ಅಷ್ಟೇ. ಹಸಿಮೆಣಸಿನ್ಕಾಯಿ ತುಂಬ ಹೀಟು, ಹೆಲ್ತಿ ಎಲ್ಲ ಅಂತಬಿಟ್ಟು ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ. ನಾನು ಯಾಕಂದರೆ ಚಿಲ್ಲಿ ಪೌಡರ್ನ ಮತ್ತೆ ಯೂಸ್ ಮಾಡ್ತೀನಿ, ಅದಕ್ಕೆ ಒಂದು ಫ್ಲೇವರ್ಗೋಸ್ಕರ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೆ. ಇದೆಲ್ಲ ನೀಟಾಗಿ ಸ್ವಲ್ಪ ಕಲರ್ ಬಂದಮೇಲೆ ನಾನು ಪಡವಲಕಾಯಿ ಇದೆಯಲ್ಲ, ಪಡವಲಕಾಯಿ ಮತ್ತು ವಾಂಗಿಬಾತ್ ಬದನೆಕಾಯಿ ಬರುತ್ತೆ, ಅವೆರಡನ್ನೂ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಸೇರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಹಾಕಲ್ಲ ಯಾರೂ, ನಾನು ಮನೇಲಿ ಇದ್ದಿದ್ದರಿಂದ ನಾನು ಹಾಕಿದೆ ಅಷ್ಟೇ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕೂಡ ಅಂತ. ನಂಗೆ ಪಡವಲಕಾಯಿ ಇಷ್ಟ, ಅದಕ್ಕೆ ಹಾಕ್ಕೊಂಡೆ. ನೀವು ಸ್ಕಿಪ್ ಮಾಡ್ಬೋದು, ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಒಂದು ನನಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಕ್ಯಾಪ್ಸಿಕಮ್ ಕಮ್ಮಿ ಇದ್ದಿದ್ದರಿಂದ ನಾನು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಬಟ್ ತುಂಬಾ ಚೆನ್ನಾಗಿತ್ತು, ನನಗೆ ಫೈನಲ್ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಅದು ನೀಟಾಗಿ ಬಾಯ್ಲ್ ಆಗಬೇಕಂತಂದರೆ, ಅಂದರೆ ಸ್ವಲ್ಪ ನೀಟಾಗಿ ಅದು ಸ್ಮ್ಯಾಶ್ ಆಗಬೇಕಂತಂದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಬಿಟ್ಟಾಗಿ ಮತ್ತೆ ನೀವು ಓಪನ್ ಮಾಡಿ ನೋಡಿ, ನೀಟಾಗಿ ಅದು ಸಾಫ್ಟಾಗಿರುತ್ತೆ. ಸಾಫ್ಟ್ ಆಗೋ ತನಕ ನಾವು ಅದನ್ನು ಕುಕ್ ಮಾಡ್ಕೊಬೇಕು ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿಲ್ಲ ಅಂದರೂ ಸರಿ ಹೋಗುತ್ತೆ, ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಕುಕ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಕುಕ್ ಆದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಬರೀ ನಾನು ಹಸಿದು ಹಾಕಿರೋದು ಅಲ್ವಾ, ಸೊ ಹಸಿದು ಹಾಕಿರೋದ್ರಿಂದ ನಮಗೆ ನೀಟಾಗಿ ಅದು ಕುಕ್ ಆಗಬೇಕು. ಇಲ್ಲ ಅಂತಂದರೆ ಹಸಿಯಾಗಿರುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಪಡವಲಕಾಯಿ ಮತ್ತು ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ, ಪಡವಲಕಾಯಿ ಸ್ವಲ್ಪ ಲೇಟ್ ತೊಗೊಳುತ್ತೆ. ಸೊ ಅದಕ್ಕೆ ನಾನು 2 ಟೈಮ್ಸ್ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿಸ್ಕೊಂಡೆ. 10 ಮಿನಿಟ್ಸ್ ಇದೇ ಥರ ಸ್ವಲ್ಪ ಸಾಫ್ಟ್ ಆದಮೇಲೆ ಮತ್ತೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಬೇಕು. ಇನ್ನೂ ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೀವೇ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡ್ತೀನಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ನನಗೆ 1000 ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಮತ್ತು ನಾನು ಇನ್ನೂ ಒಂದ್ಸಲ ಲಿಡ್ ಕ್ಲೋಸ್ ಮಾಡಿಕೊಂಡು ಮತ್ತೆ ನಾನು ಕುಕ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಲೈಕ್ ತುಂಬ ಸಾಫ್ಟ್ ಆಗಬೇಕು ಅದು, ನಾವು ಚಪಾತಿಗೆ ತಿನ್ನೋದಕ್ಕೆ ಆದರೆ ರೈಸ್ಗೂ ತಿನ್ಬೋದು. ಮತ್ತು ನಾನು ಅದೆಲ್ಲ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ಬೇಗನೆ ಅದು ಕುಕ್ ಆಗಿಬಿಡುತ್ತೆ, ಯಾಕಂದರೆ ಸಾಫ್ಟ್ ಆಗಿಬಿಡುತ್ತೆ ಬೇಗನೆ ಕ್ಯಾಪ್ಸಿಕಮ್ಮು. ಸ್ವಲ್ಪ ಆಯಿಲ್ ಕಂಟೆಂಟ್ ಬಿದ್ದರೆ, ಸ್ವಲ್ಪ ಹೀಟ್ ಆದರೆ ಅದು ಕ್ಯಾಪ್ಸಿಕಮ್ ನೀಟಾಗಿ ಸಾಫ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೊಂಡೆ. ಫಸ್ಟು ಪಡವಲಕಾಯಿ ಮತ್ತು ಬದನೆಕಾಯಿನ ನೀಟಾಗಿ ಸಾಫ್ಟ್ ಮಾಡಿಕೊಂಡು ಮತ್ತೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದು ಮತ್ತೆ ಇನ್ನೂ ಒಂದ್ಸರಿ ಲಿಡ್ ಕ್ಲೋಸ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ನೀವು ಅದೇ ಥರ ಮಾಡ್ಕೊಳ್ಳಿ. ನನಗಂತೂ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತೆ ಒಂದು ಸ್ವಲ್ಪ ಫಸ್ಟಲ್ಲೇ ನೀವು ಅರಿಶಿನ ಹಾಕೋಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಬೇಗ ಮತ್ತೆ ಕುಕ್ ಆಗೋಲ್ಲ, ಅರಿಶಿನ ಬಿದ್ದಿದ ತಕ್ಷಣ ಕುಕ್ ಆಗೋಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ 2 ಟೈಮ್ಸ್ ಒಂದು 5 ಮಿನಿಟ್ಸ್ ಕ್ಯಾಪ್ಸಿಕಮ್ನ ಕುಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಸಾಫ್ಟ್ ಲಾಸ್ಟ್ ಫೈನಲ್ ಔಟ್ಪುಟ್ ಬರೋಷ್ಟರಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ
ಸ್ವಲ್ಪ ಜನ ಮಸಾಲೆ ಹಾಕ್ದಿರ ಇದೇ ಥರ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಬಿಟ್ಟು ತಿಂದುಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಲೈಕ್ ಇದು ಮಾಡಬೇಕು. ಸೊ ನನಗೇನು ವರ್ಡೇ ಬರ್ತಿಲ್ಲ, ಅಲ್ಲಾಡಿಸ್ಬೇಕು ಅಷ್ಟೇ. ಶೇಕ್ ಮಾಡಿ ಮತ್ತು ಇದನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳಿ. ಇಷ್ಟೇ, ಒಂದು ಸ್ವಲ್ಪ ಜನ ಇಲ್ಲಿಗೆ ಇಷ್ಟೇ ಸ್ಟಾಪ್ ಮಾಡಿಬಿಟ್ಟು ಇಷ್ಟೇ ತಿಂತಾರೆ. ನನಗೆ ಅಂತಂದರೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು, ಒಂಥರ ಬುರ್ಜಿ ಥರ ಬೇಕು ಅಂತೇಳ್ಬಿಟ್ಟು ನಾನು ಈ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಪೇಸ್ಟ್ಗೆ ನಾನು ಕೊಬ್ಬರಿ ಕಾಯಿ, ತೆಂಗಿನಕಾಯಿ ಮತ್ತು 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜಿಂಜರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಟೊಮೊಟೊ, ನಾನು ಒಂದು ಟೊಮೊಟೊ ಹಾಕಿಲ್ಲ, ಹಾಫ್ ಟೊಮೊಟೊನ ಹಾಕಿದ್ದೀನಿ. ದೊಡ್ಡ ಟೊಮೊಟೊ ಇತ್ತು, ಹುಳಿ ಟೊಮೊಟೊ ಆಗಿದ್ದರಿಂದ ನಾನು ಹಾಫ್ ಟೊಮೊಟೊ ಹಾಕಿದ್ದೆ. ಅದನ್ನು ಪೇಸ್ಟ್ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈ ಒಂದು ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆದಮೇಲೆ ಈ ಒಂದು ಪೇಸ್ಟ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇವಾಗ ಪೇಸ್ಟ್ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಒಳ್ಳೆ ಫ್ಲೇವರೇ ಬರ್ತಿದೆ. ತುಂಬ ಚೆನ್ನಾಗಿದೆ ಆ ಫ್ಲೇವರ್ ಅಂತೂ. ನನಗಂತೂ ಸ್ಮೆಲ್ಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ ತಿನ್ಬಿಡೋಣ ಅನಿಸ್ತಿದೆ. ಇನ್ನು ಕುಕ್ ಆಗೋಕ್ಕೆ ಮುಂಚೆನೇ ತಿನ್ನಬೇಕು ಅನಿಸ್ತಾ ಇದೆ. ಸೊ ಅಷ್ಟು ಚೆನ್ನಾಗಿತ್ತು ಫ್ಲೇವರು. ಮತ್ತು ಲೈಕ್ ಸ್ವಲ್ಪ ಜನ ಇಷ್ಟೇ ಸ್ಟಾಪ್ ಮಾಡಿಬಿಡ್ತಾರೆ, ಏನೂ ಅಷ್ಟು ವಾಟರ್ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಕ್ವಾಂಟಿಟಿ ನಾನು ವಾಟರ್ನ ಆ್ಯಡ್ ಮಾಡಿಕೊಂಡೆ. ಇಲ್ಲ ವಾಟರ್ ಬೇಡ ನನಗೆ ಅಂತೇಳ್ಬಿಟ್ರೆ ನೀವು ಸ್ಕಿಪ್ ಮಾಡ್ಬೋದು. ನನಗೆ ಸ್ವಲ್ಪ ಗಟ್ಟಿನೇ ಇರಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಸಾಲ್ಟ್ನ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಫಸ್ಟಲ್ಲಿ ನಾನು ಒಂದು ವೆಜಿಟೇಬಲ್ಸು ಬಾಯ್ಲ್ ಆಗೋವಾಗ ಅವಾಗ ಸ್ವಲ್ಪ ಹಾಕಿದ್ದೆ ಬಾಯ್ಲ್ ಆಗಲಿ ಅಂತ. ಇವಾಗ ನಾನು ಸ್ವಲ್ಪ ಟೇಸ್ಟ್ ನೋಡಿಕೊಂಡು, ಟೇಸ್ಟ್ ಏನು ನೋಡಿಲ್ಲ ಬಟ್ ಅಳತೆ ಸಿಗುತ್ತೆ ನನಗೆ. ಸೊ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ. ನೀವು ಕ್ಲೋಸ್ ಮಾಡಿಬಿಟ್ಟು ಮತ್ತು 5 ಮಿನಿಟ್ಸ್ ಚೆನ್ನಾಗಿ ಅದು ಕುಕ್ ಆದಮೇಲೆ ಲಿಡ್ಡು ಓಪನ್ ಮಾಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂದರೆ. ತುಂಬ ಚೆನ್ನಾಗಿದೆ. ಇದು ಲೈಕ್ ಪನ್ನೀರ್ ಬಟರ್ ಮಸಾಲ ಥರನೇ ಇರುತ್ತೆ ಟೇಸ್ಟು, ಬಟ್ ಬಟರ್ ಹಾಕಿರಲ್ಲ ಅಷ್ಟೇ ನಾವು, ಸೇಮ್ ಅದೇ ಥರ ಇರುತ್ತೆ. ಇದು ಚಪಾತಿಗೆ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ 1 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡೆ ಈ ಟೈಮಲ್ಲಿ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಟೈಮಲ್ಲಿ ಆಯಿಲ್ ಆ್ಯಡ್ ಮಾಡಿಕೊಂಡೆ. ಮತ್ತು ನಮಗೆ ಗ್ರೇವಿ ಕೆಟ್ಟೋಗೋದು ಇಲ್ಲ ನಾವು ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡ್ರೆ. ಮತ್ತು ಇದೆಲ್ಲ ಆದಮೇಲೆ ಸ್ವಲ್ಪ ಜನ ಇಷ್ಟೇ ತಿಂದುಬಿಡ್ತಾರೆ. ನನಗೆ ಸ್ವಲ್ಪ ಎಗ್ ಅಂದರೆ ಇಷ್ಟ, ಸೊ ಅದಕ್ಕೆ ನಾನು ಎಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಎಗ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲೇ ಎಗ್ ಹಾಕಿದ್ರೆ ನಮಗೇನಾಗ್ಬಿಡುತ್ತೆ ಅಂದರೆ ಮತ್ತೆ ಇದು ಕ್ಯಾಪ್ಸಿಕಮ್ ಎಲ್ಲನೂ ಕುಕ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಎಗ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಅನ್ನೋ ವರ್ಡ್ ನನಗೆ ಇವಾಗ ಬಂದಿದೆ, ಸ್ಟಾರ್ಟಿಂಗಿಂದ ಫ್ರೈ ಅನ್ನೋದೇ ಯೂಸ್ ಮಾಡಬೇಕಾಗಿತ್ತು. ಇಟ್ಸ್ ಓಕೆ, ಕ್ಷಮಿಸಿ. ಮತ್ತು ನಾನು 3 ಎಗ್ಸ್ನ ಫಸ್ಟಲ್ಲೇ ನೀವು ಇದನ್ನು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಮಸಾಲೆಸ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು 1 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಅಲ್ಲ, ಹಾಫ್ ಸ್ಪೂನು ಗರಂ ಮಸಾಲ, ಹಾಫ್ ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮತ್ತು ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರ್, ನನಗೆ ಸ್ವಲ್ಪ ಖಾರ ಇದು ಕಮ್ಮಿ ಇರೋದ್ರಿಂದ ನಾನು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಮತ್ತು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ. ತುಂಬ ಈಸಿ ರೆಸಿಪಿ ಇದು, ಬೇಗನೆ ಆಗಿಬಿಡುತ್ತೆ. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೋಟಿಗೆ, ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಇದನ್ನು ನಾವು ಚೆನ್ನಾಗಿ ಒಂದು ಡ್ರೈ ಆಗೋ ತನಕ ನಾವು ಫ್ರೈ ಮಾಡಿಕೊಂಡು ರೋಲ್ ಕೂಡ ಮಾಡ್ಕೊಬೋದು. ಎಗ್ ಕ್ಯಾಪ್ಸಿಕಮ್ ರೋಲ್ ಅಂತ ಕೂಡ ಮಾಡ್ಕೋಬೋದು. ಇಲ್ಲ ನಾನು ಹಾಗೆ ತಿಂತೀನಿ ಅಂದರೆ ನೀವು ಹಾಗೇನೂ ತಿನ್ಬೋದು. ನನಗೆ ಇದು ಸ್ವಲ್ಪ ಬುರ್ಜಿ ಟೈಪ್ ಇಷ್ಟ ಆಗೋದ್ರಿಂದ ನಾನು ಜಾಸ್ತಿ ಫ್ರೈ ಮಾಡ್ಕೊತಿಲ್ಲ. ನೀವಾದರೆ ಫುಲ್ ಡ್ರೈ ಆಗೋ ತನಕ ನೀವು ಫ್ರೈ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಳಿ. ಮತ್ತು ನಾನು ನೋಡಿ ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ನಾವು ಮತ್ತೆ ಎಲ್ಲನೂ ಫ್ರೈ ಅಂತಂದರೆ ನಾರ್ಮಲ್ ಫ್ರೈ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಂಗೆ ಇದೇ ಥರ ಇಷ್ಟ ಚಪಾತಿಗೆ, ಸೊ ಅದಕ್ಕೆ ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ. ಔಟ್ಪುಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇದು ಅಂತೇಳ್ಬಿಟ್ಟು. ಕ್ಯಾಪ್ಸಿಕಮ್ ಎಗ್ ಫ್ರೈ ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸಲಿ ಟ್ರೈ ಮಾಡಿ. ಯಾರಿಗೆಲ್ಲ ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮಗೇನಾದರೂ ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ರಾಂಗ್ಸ್ ಇದ್ದರೆ ನೀವು ಹೇಳ್ಬೋದು ನನಗೆ.
ನೋಡ್ತಾ ಇರ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅದಕ್ಕೆ ನೀವು ಟ್ರೈ ಮಾಡಿ ತಿನ್ನಿ, ಚಪಾತಿ ಜೊತೆ ತಿನ್ನಿ. ನಾನು ಸ್ವಲ್ಪ ಡ್ರೈ ಮಾಡೋವರೆಗೂ ಮಾಡಿಕೊಂಡೆ. ಇಷ್ಟಿಗೆ ನನಗೆ ಸಾಕು ಅನಿಸ್ತು. ಇನ್ನು ಜಾಸ್ತಿ ಮಾಡಿಬಿಟ್ರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ. ಡ್ರೈ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ. ನೋಡಿ ನಾನು ಇವಾಗ ಲಾಸ್ಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ ಒಳಗೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಇಷ್ಟು ಸರ್ವ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡ್ತಾ ಇರ್ಬೋದು ನಾನು ಚಪಾತಿ ಜೊತೆ ತಿಂದರೆ ಎಷ್ಟು